Dear students, in this class, let us take question number 26. Question number 26 in your question paper, that is passive voice. Passive voice. I hope you have learnt this in your SSLC, in your high school days. Now in second PUC question paper, this is for 3 marks. And now in the question paper, they won't give separate sentences. It is in the form of a paragraph. And it is taken from the textbook. ಸ್ಟೂಡೆಂಟ್ಸ್, ಈ ಕ್ವೆಶನ್ ಏನಿದೆಯಲ್ಲ 26ನೇ ಕ್ವೆಶನ್ನು ಪ್ಯಾಸಿವ್ ವಾಯ್ಸ್, ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ನಿಮ್ಗೆ ಹೈಸ್ಕೂಲಲ್ಲಿ ಏನು ಒಂದೊಂದೇ ಬೇರೆ ಬೇರೆ ಸೆಂಟೆನ್ಸ್ ಕೊಡ್ತಿದ್ರಲ್ಲ, ಆ ಥರ ಕೊಡಲ್ಲ, ಪ್ಯಾರಾಗ್ರಾಫಲ್ಲಿ ಇರುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿರೋ ಲೆಸನ್ಸಿಂದನೇ ಚೂಸ್ ಮಾಡಿ ಕೊಡ್ತಾರೆ. ಟೆಕ್ಸ್ಟ್ ಬುಕ್ಕಿಂದ ಟೆಕ್ಸ್ಚುಯಲ್ ಕ್ವೆಶನ್ ಇದು, ಬೇರೆ ಯಾವುದು ಜನರಲ್ಲಾಗಿ ಕೊಡಲ್ಲ, ಟೆಕ್ಸ್ಟ್ ಬುಕ್ಕಿಂದನೇ ಕೊಡ್ತಾರೆ. 3 ಡ್ಯಾಶಸ್ ಇರುತ್ತೆ. ಬ್ರಾಕೆಟಲ್ಲಿ V1 ವರ್ಬ್ ಇರುತ್ತೆ. ನೀವು ಮಾಡಬೇಕಾಗಿರೋ ಕೆಲಸ ಇಲ್ಲಿ ಅಂತ ಅಂದರೆ ಬಿ ಫಾರ್ಮ್ ಯಾವುದು ಬೇಕು ಪ್ಲಸ್ V3 ಈ 2 ತಿಳ್ಕೊಂಡ್ರೆ ನೀವು ಇದನ್ನು ಆರಾಮಾಗಿ ಆನ್ಸರ್ ಮಾಡ್ಬೋದು. 3 ಮಾರ್ಕ್ಸ್ ತಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾವ್ಯಾವ ತಿಳ್ಕೋಬೇಕು, ಇದು ಈ ಕ್ವೆಶನನ್ನು ನೀವು ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಅಂದರೆ, ಒಂದು ಬಿ ಫಾರ್ಮ್ ತಿಳ್ಕೋಬೇಕು. ಹೆಲ್ಪಿಂಗ್ ವರ್ಬ್ಸಲ್ಲಿ ಬಿ ಫಾರ್ಮ್ ಬರುತ್ತಲ್ಲ, ಬಿ ಫಾರ್ಮ್ ತಿಳ್ಕೋಬೇಕು. ಎರಡನೇದು V1, V2, V3 ಫಾರ್ಮನ್ನು ತಿಳ್ಕೋಬೇಕು. ಬ್ರಾಕೆಟಲ್ಲಿ V1 ಕೊಟ್ಟಿರ್ತಾರೆ, ನಿಮಗೆ V3 ಫಾರ್ಮ್ ಗೊತ್ತಿರಬೇಕು. ಇವೆರಡು ಗೊತ್ತಿದ್ದರೆ ಈ ಕ್ವೆಶನನ್ನು ಆನ್ಸರ್ ಮಾಡ್ಬೋದು. ಈಗ ಫಸ್ಟ್ ರೂಲ್ ತಿಳ್ಕೊಳ್ಳೋಣ. ಬಿ ಫಾರ್ಮನ್ನು ತಿಳ್ಕೊಳ್ಳೋಣ. ಬಿ ಫಾರ್ಮ್ ಯಾವ್ಯಾವುದಕ್ಕೆ ಹೇಳ್ತೀವಿ ನಾವು? ಆಮ್, ಈಸ್, ಆರ್, ದೆನ್ ವಾಸ್, ವರ್. ಈ 5ಕ್ಕೆ ನಾವು ಬಿ ಫಾರ್ಮ್ ಅಂತ ಹೇಳ್ತೀವಿ. ಆಮ್, ಈಸ್, ಆರ್ ಪ್ರೆಸೆಂಟ್ ಟೆನ್ಸ್ಗೆ ಹೇಳ್ತೀವಿ. ವಾಸ್ ಮತ್ತು ವರ್ ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇವು 3 ಏನಂತ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸ್, ಇವೆರಡು ಏನಂತ ಹೇಳಿದ್ರೆ ಪಾಸ್ಟ್ ಟೆನ್ಸ್. ಪಾಸ್ಟ್ ಇದು ಪ್ರೆಸೆಂಟ್. ಐ ಜೊತೆಗೆ ಆಮ್ ಯೂಸ್ ಮಾಡ್ತೀವಿ. ಆಮ್ ಅನ್ನೋದು ರಿಸರ್ವ್, ಐ ಜೊತೆಗೆ ಬರುತ್ತೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಈಸ್ ಅಂದ್ರೆ ಸಿಂಗ್ಯುಲರ್. She is, he is, Tamanna is, the gardener is, Romeo is, Juliet is. ಸಿಂಗ್ಯುಲರ್ಗೆ ಯೂಸ್ ಮಾಡಬೇಕು. ಆರ್ ಪ್ಲೂರಲ್ಗೆ ಯೂಸ್ ಮಾಡಬೇಕು. ದ ಕ್ರಿಮಿನಲ್ಸ್ ಆರ್, ದ ಮಿನಿಸ್ಟರ್ಸ್ ಆರ್, ದ ಚಿಲ್ಡ್ರನ್ ಆರ್. ಪ್ಲೂರಲ್ಗೆ ಹಾಕಬೇಕು. ಅದೇ ಥರ ವಾಸ್ ಸಿಂಗ್ಯುಲರ್, were plural. Was, the gardener was, Tamanna was, old man was, the story was. Singular. Were, the children were, the lessons were, the poems were. Plural ಗೆ ಯೂಸ್ ಮಾಡಬೇಕು. ಇದರಲ್ಲೂ ನೀವು ಮೇನ್ ಅಂತ ಹೇಳಿದ್ರೆ ಇದನ್ನು ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳಿ. ವಾಸ್ ಮತ್ತು ವರ್ ಸರಿಯಾಗಿ ತಿಳ್ಕೊಳ್ಳಿ. ಸಾಮಾನ್ಯ ಯಾವಾಗಲೂ ಹೆಚ್ಚು 99% ಪಾಸ್ಟ್ ಟೆನ್ಸಲ್ಲೇ ಕೊಡ್ತಾರೆ. ವಾಸ್ ಅಂದರೆ ಸಿಂಗ್ಯುಲರ್ಗೆ ಯೂಸ್ ಮಾಡಬೇಕು. ವರ್ ಅಂತ ಹೇಳಿದ್ರೆ ಪ್ಲೂರಲ್ಗೆ ಯೂಸ್ ಮಾಡಬೇಕು. ಇದೊಂದನ್ನು ಸರಿಯಾಗಿ ತಿಳ್ಕೊಳ್ಳಿ. ಎಸೆಂಟ್ ಇಟ್ ಸ್ಟೂಡೆಂಟ್ಸ್, ಬಿ ಫಾರ್ಮ್ ನಮಗೆ ಇದು ಬೇಕೇ ಬೇಕು. ವಾಸ್ ಮತ್ತು ವರ್ ಪಾಸ್ಟ್ ಟೆನ್ಸಲ್ಲಿ ನಿಮ್ಗೆ ಹೇಳಿದೆ, ಹೆಚ್ಚು ಕ್ವಶನ್ ಪೇಪರ್ಸಲ್ಲಿ ಬಂದಿರೋದು ಯಾವಾಗಲೂ ಪಾಸ್ಟ್ ಟೆನ್ಸಲ್ಲೇ. ಪ್ರೆಸೆಂಟ್ ಬರಬಾರ್ದು ಅಂತಲ್ಲ, ಕೊಡಬಾರ್ದು ಅಂತಲ್ಲ, ಕೊಡ್ತಾರೆ.
ಹೆಚ್ಚಾಗಿ 90% ಪಾಸ್ಟ್ ಟೆನ್ಸಲ್ಲಿ ಬಂದಿರುತ್ತೆ. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಎಲ್ಲ ಸ್ಟೋರೀಸು 90% ಪಾಸ್ಟ್ ಟೆನ್ಸಲ್ಲಿ ಹೋಗುತ್ತೆ. ಹಾಗಾಗಿ ಪಾಸ್ಟ್ ಟೆನ್ಸಲ್ಲಿ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಸಿಂಗ್ಯುಲರ್ ವಾಸ್, ಪ್ಲೂರಲ್ ವರ್, ಇದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ one, V1, V2, V3. Present tense, past tense, past participle. For example, give, gave, given. Give, gave, given. This one is in bracket. ಇದು ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ, ಅವರೇ ಕೊಟ್ಬಿಟ್ಟಿರ್ತಾರೆ. ನೀವು ತಗೋಬೇಕಾಗಿರೋದು ಇದನ್ನು. ನಿಮ್ಗೆ ಇದು ಬೇಕು, ಇದೇನು ಬೇಕಿಲ್ಲ, V2 ಬೇಕಿಲ್ಲ ನಮಗೆ. ನೀವೇನಿದ್ರು V1ಇಂದ V3ಗೆ ಬರಬೇಕು. ಗಿವನ್ ನೀವು ಬರೀಬೇಕಾಗಿರೋದು ಗಿವನ್. ಅವರು ಬ್ರಾಕೆಟಲ್ಲಿ ಗಿವ್ ಅಂತ ಕೊಟ್ಟಿರ್ತಾರೆ, ನೀವು ಗಿವನ್ ಅಂತ ಬರೀಬೇಕು. ಫಾರ್ ಎಕ್ಸಾಂಪಲ್ ಆಸ್ಕ್ ಅಂತ ಇದೆ, ಬ್ರಾಕೆಟಲ್ಲಿ ಆಸ್ಕ್ ಅಂತ ಇದೆ, ಪಾಸ್ಟ್ ಟೆನ್ಸ್ ಆಸ್ಕರ್ ಆಗುತ್ತೆ, V3 ಕೂಡ ಆಸ್ಕರ್ ಆಗುತ್ತೆ. ನೀವು ಬರೀಬೇಕಾಗಿರೋದು ಇದು, ಇದು ಆನ್ಸರ್, ಇದು ಬ್ರಾಕೆಟಲ್ಲಿರುತ್ತೆ. ಅದೇ ಥರ ಫಾರ್ ಎಕ್ಸಾಂಪಲ್ ನೋ, ನ್ಯೂ, ಆನ್ಸರ್ ನೋನ್. ನಿಮಗೆ ಇದು ಬೇಕು, ಇದು ಬೇಕು ಆನ್ಸರ್. ಸೊ V3 ನಿಮಗೆ ಗೊತ್ತಿರಬೇಕು. ಬಹಳಷ್ಟು ವರ್ಬ್ಸ್ ಏನಾಗುತ್ತೆ, ಇಡಿ ಸೇರಿಕೊಂಡು V3ಗೆ ಬರುತ್ತೆ. ರೆಗ್ಯುಲರ್, ಇರ್ರೆಗ್ಯುಲರ್, ಪೆಕ್ಯುಲಿಯರ್ ವರ್ಬ್ಸ್ ಅಂತ ಹೇಳ್ತೀವಿ. ರೆಗ್ಯುಲರ್ ವರ್ಬ್ಸ್ ಅಂದ್ರೇನು, ಇಡಿ ಸೇರಿಕೊಂಡ್ರೆ ಪಾಸ್ಟ್ ಟೆನ್ಸ್ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಕೆಲವು ಇರ್ರೆಗ್ಯುಲರ್ ಅಂತಂದರೆ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ರೈಟ್, ರೋಟ್, ರಿಟರ್ನ್, ಟೇಕ್, ಟುಕ್, ಟೇಕನ್, ಕೀಪ್, ಕೆಪ್ಟ್, ಕೆಪ್ಟ್. ಕೆಲವು ಫಾರಮ್ಸ್ ಚೇಂಜ್ ಆಗುತ್ತೆ. ಆದರೆ ಬಹಳಷ್ಟು 50 to 60% ಏನಾಗುತ್ತೆ, ಇಡಿ ಫಾರಮ್ ಸೇರಿಕೊಂಡ್ರೆ ಸಾಕು V3ಗೆ ಹೋಗುತ್ತೆ, V2, V3ಗೆ ಹೋಗುತ್ತೆ. ಈಗ ಸ್ಟೂಡೆಂಟ್ಸ್ ಇವೆರಡನ್ನು ನೆನಪಿಟ್ಕೊಳ್ಳಿ. ಬಿ ಫಾರಮ್ ಬೇಕು ಮತ್ತು V3 ಗೊತ್ತಿರಬೇಕು. ಈಗ ನಾವು ಟೆಕ್ಸ್ಟ್ ಬುಕ್ಕಿಂದ ಪ್ಯಾರಾಗ್ರಾಫ್ಸ್ ತಗೊಂಡು ಮಾಡೋಣ ಎಕ್ಸಾಂಪಲ್ಸ್. One example, a murder dash commit by the criminal. A murder dash commit by the criminal. He dash bracket keep in a lockup. Full stop. A letter dash write to the King of Italy. ಇಷ್ಟು 3 dashes, 1, 2, 3 dashes. ಸ್ಟೂಡೆಂಟ್ಸ್ ಈಗ ನೀವು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇದೆಯಲ್ಲ, ಇದು ಸಿಂಗ್ಯುಲರ ಪ್ಲೂರಲ್ಲ ನೋಡಬೇಕು, ಸಿಂಗ್ಯುಲರ್ ಅಥವಾ ಪ್ಲೂರಲ್ಲ ನೋಡಬೇಕು. ಎ ಮರ್ಡರ್ ಅನ್ನೋದು ಏನಾಗುತ್ತೆ, ಸಿಂಗ್ಯುಲರ್. ಸೊ ಈಗ ನಿಮಗೆ ವಾಸ್ ಸಿಂಗ್ಯುಲರ್ಗೆ ವಾಸ್ ತಗೋಬೇಕು. ನೆಕ್ಸ್ಟ್ ಬ್ರಾಕೆಟಲ್ಲಿ V1 ಇರುತ್ತೆ, ನೀವು V3 ತಗೋಬೇಕು.
ಅಂದರೆ ಕಮಿಟ್ ಇದೆ, ಕಮಿಟೆಡ್ ಮಾಡಬೇಕು. ವಾಸ್ ಕಮಿಟೆಡ್, COMMITTED, ಡಬಲ್ ಟಿ ಬರುತ್ತೆ. ವಾಸ್ ಕಮಿಟೆಡ್ ಇಸ್ ದ ಆನ್ಸರ್. ನೀವೇನು ಮಾಡಿದ್ರಿ? ವಾಸ್ ಬೇಕಾ ಬರಬೇಕಾ ಚೂಸ್ ಮಾಡ್ಕೋಬೇಕು. ಎರಡನೇ ಕೆಲಸ, ಬ್ರಾಕೆಟಲ್ಲಿ ಏನಿದೆಯೋ ಅದರ V3 ತಗೋಬೇಕು. ಆನ್ಸರ್ ಈಸ್ ವಾಸ್ ಕಮಿಟೆಡ್. ಹಾಗೆ ಹಿ ಅಂದರೆ ಡ್ಯಾಶ್ಗಿಂತ ಮೊದಲು ಬರುತ್ತಲ್ಲ ಅದನ್ನು ನೋಡಬೇಕು. ಹಿ ಸಿಂಗ್ಯುಲರ್, ಹಿ ವಾಸ್. ನೆಕ್ಸ್ಟ್ ಬಿ ಫಾರ್ಮ್ ತಗೊಂಡ್ರಿ, ಬ್ರಾಕೆಟಲ್ಲಿ ಕೀಪ್ ಇದೆ, ಇದರ V3 ಬರಬೇಕು. ಕೀಪ್, ಕೆಪ್ಟ್, KEPT, he was kept. Was kept is the answer. Was kept ಹೇಗೆ ಬಂತು? ಬಿ ಫಾರ್ಮ್ ತಗೋಬೇಕು. ವಾಸ್ ಸಿಂಗ್ಯುಲರ್, ಬ್ರಾಕೆಟಲ್ಲಿ ಏನಿದೆಯೋ ಅದರ V3 ಅನ್ನು ತಗೋಬೇಕು. ವಾಸ್ ಕೆಪ್ಟ್. ಅದೇ ಥರ ಎ ಲೆಟರ್ ಸಿಂಗ್ಯುಲರ್, ಎ ಲೆಟರ್ ವಾಸ್. ಇಲ್ಲಿ ರೈಟ್ ಇದೆ, ಇದರ V3 ರೈಟ್, ರೋಟ್, ರಿಟರ್ನ್ is the answer. was written. ಈ ರೀತಿ a murder was committed by the criminal. He was kept in a lockup. A letter was written to the king of Italy. ಈ ಥರ ಆನ್ಸರ್. ಸೊ ನೀವು ಆನ್ಸರ್ ಬರೀಬೇಕಾದ್ರೆ ಈ ಥರ ಪ್ಯಾರಾಗ್ರಾಫ್ ಪೂರ್ತಿ ಬರ್ಕೊಂಡಾದರೂ ಬರೀರಿ. ಇಲ್ಲ ಸಿಂಪಲ್ ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವೇನು ಕ್ವಶನ್ ನಂಬರ್ ಇದೆಯಲ್ಲ, ಕ್ವಶನ್ ನಂಬರ್ 26 ಹಾಕ್ತೀರಾ, ಆನ್ಸರ್ ಬರ್ಕೊಂತ ಹೋಗಿ. ಆನ್ಸರ್ 26 ವಾಸ್ ಕಮಿಟೆಡ್. ನೆಕ್ಸ್ಟ್ ವಾಸ್ ಕೆಪ್ಟ್. ನೆಕ್ಸ್ಟ್ ವಾಸ್ ರಿಟರ್ನ್. ಈ ಥರ ಬರೆದ್ರೆ ಆಯಿತು. ಆನ್ಸರ್ ಇಷ್ಟು ಬರೆದ್ರೂ ಸಾಕು. ಅಥವಾ ನೀವು ಪ್ಯಾರಾಗ್ರಾಫ್ ಬರೆದ್ಬಿಟ್ಟು ಪೂರ್ತಿ ಬರೆದ್ರೂ ಆಗುತ್ತೆ. ಎರಡರಲ್ಲಿ ಯಾವ ಥರನಾದರೂ ನೀವು ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್, the criminal dash keep in a small lockup. Please stop. He dash bracket look after by a guard. Full stop. The food dash bracket fetch, FETCH, fetch by the girl from the palace kitchen. ನೋಡಿ, the criminal dash keep, the criminal ಇದು ಸಿಂಗ್ಯುಲರ್ ಪ್ಲೂರಲ್ ನೋಡಬೇಕು ನೀವು. ಕ್ರಿಮಿನಲ್ ಸಿಂಗ್ಯುಲರ್ ಇದೆ, ವಾಸ್ ತಗೊಳ್ಳಿ, ವಾಸ್. ಕೀಪ್ ಇದೆ, ಕೀಪ್, ಕೆಪ್ಟ್, V3 ತಗೊಳ್ಳಿ, ಮೂರನೇ ತಗೊಳ್ಳಿ, ಕೆಪ್ಟ್, ವಾಸ್ ಕೆಪ್ಟ್. The criminal was kept in a small
he singular ಗೆ ವಾಸ್ ತಗೊಳ್ಳಿ. he was ಬ್ರಾಕೆಟ್ ಅಲ್ಲಿ ಲುಕ್ ಇದೆ V1 ಅದು, ನೀವು V3 ತಗೋಬೇಕು. ಲುಕ್ಡ್ ಇಡಿ ಸೇರ್ಕೊಂಡ್ರೆ V3 ಆಗುತ್ತೆ. he was looked, ಇಡಿ ಸೇರಿಸ್ಕೊಳ್ಳಿ. he was looked. next the food singular, the food was fetch ಇದೆ, ಇದಕ್ಕೆ ಇಡಿ ಸೇರ್ಕೊಂಡ್ರೆ V3 ಆಗುತ್ತೆ. ನಿಮ್ಗೆ ಹೇಳಿದೆ ಇಡಿ ಸೇರ್ಕೊಂಡ್ರೆ ಹೆಚ್ಚು ಶಬ್ದಗಳು V3 ಗೆ ಹೋಗುತ್ತದೆ ಅಂತ. was fetched, FETCHED. The criminal was kept in a small lockup. He was looked after by a guard. The food was fetched by the guard from the palace kitchen. ನೀವು ಸಿಂಪಲ್ ಬರೀ ಆನ್ಸರ್ಸ್ ಬರೆದ್ರೂ ಆಯಿತು. ಆನ್ಸರ್ಸ್ ಅಂದರೆ ವಾಸ್ ಕೆಪ್ಟ್, ವಾಸ್ ಲುಕ್ಡ್, ವಾಸ್ ಫೆಚ್ಡ್, ಬರೀ ಆನ್ಸರ್ಸ್ ಬರೆದ್ರೂ ಸಾಕಾಗುತ್ತೆ. ನೆಕ್ಸ್ಟ್ ಒನ್, a pension of 600 francs, a pension of 600 francs dash announce to the criminal. A land dash by BUY by a land dash by him. Market gardening dash start by the criminal. ಇಷ್ಟಿದೆ, 3 ಡ್ಯಾಶಸ್ ಇರುತ್ತೆ. ಎ ಪೆನ್ಷನ್ ಆಫ್ 600 francs ಡ್ಯಾಶ್ ಬೈ ದ ಕ್ರಿಮಿನಲ್, ಟು ದ ಕ್ರಿಮಿನಲ್. ಈಗ ನಿಮಗೆ ಇದನ್ನ ನೋಡಿ ಸಿಂಗ್ಯುಲರ್ ಪ್ಲೂರಲ್ ನೋಡ್ಕೊಳ್ಳಿ ಅಂದೆ. 600 francs ಅಂತ ಅಂದ ತಕ್ಷಣ ನೀವು ಪ್ಲೂರಲ್ ಅಂದ್ಕೊಂಡ್ಬಿಡ್ತೀರಾ. ಇಲ್ಲಿ ಪೆನ್ಷನ್ ಇಂಪಾರ್ಟೆಂಟ್. ಎ ಪೆನ್ಷನ್ ವಾಸ್ 600 francs ಅಂತ ಲೆಕ್ಕ ತಗೋಬಾರ್ದು. ಎ ಪೆನ್ಷನ್ ವಾಸ್, ಆನ್ಸರ್ ವಾಸ್. ಎ ಪೆನ್ಷನ್ ವಾಸ್ ಅನೌನ್ಸ್, ಇದರ V3 ತಗೋಬೇಕು. ಇದೇನಾಗುತ್ತೆ, ಇದು V1 ಅಲ್ಲಿದೆ, ನೀವು V3 ಆಗಬೇಕು. ಅನೌನ್ಸ್ಡ್, ಈ ಇದೆ ಡಿ ಸೇರಿಸ್ಕೊಳ್ಳಿ. ವಾಸ್ ಅನೌನ್ಸ್ಡ್, ಈ ಆಲ್ರೆಡಿ ಇರುತ್ತೆ, ಕೆಲವು ಸರಿ ಇ ಡಿ ಸೇರಿಸ್ಬೇಕಾಗತ್ತೆ, ಕೆಲವು ಸರಿ ಈ ಆಲ್ರೆಡಿ ಇರುತ್ತೆ, ನೀವು ಡಿ ಸೇರಿಸಿದ್ರೆ ಸಾಕಾಗುತ್ತೆ. ವಾಸ್ ಅನೌನ್ಸ್ಡ್, ಎ ಪೆನ್ಷನ್ ಆಫ್ 600 francs ವಾಸ್ ಅನೌನ್ಸ್ಡ್ ಟು ದ ಕ್ರಿಮಿನಲ್. ಎ ಲ್ಯಾಂಡ್ ಸಿಂಗ್ಯುಲರ್, ಎ ಲ್ಯಾಂಡ್ ವಾಸ್. ಈಗ ಬ್ರಾಕೆಟ್ ಅಲ್ಲಿ ಬೈ ಇದೆ, BUY, ಇದನ್ನ V3 ಮಾಡಬೇಕು. ಬಾಟ್, BOUGHT, ಬಾಟ್. was, BOUGHT, was bought, BOUGHT. ಬೈ ಇದೆಯಲ್ಲ BUY, ಇದರ V3 ಏನಾಗುತ್ತೆ, BOUGHT.
ವಾಸ್ ತಗೊಳ್ಳಿ, ವಾಸ್. ಈಗ ಬ್ರಾಕೆಟ್ ಅಲ್ಲಿ ಸ್ಟಾರ್ಟ್ ಅಂತ ಇದೆ, ಇಡಿ ಸೇರಿಸ್ಕೊಂಡ್ಬಿಟ್ರೆ V3 ಆಗುತ್ತೆ. ಸ್ಟಾರ್ಟೆಡ್, ವಾಸ್ ಸ್ಟಾರ್ಟೆಡ್. ಮಾರ್ಕೆಟ್ ಗಾರ್ಡನಿಂಗ್ ವಾಸ್ ಸ್ಟಾರ್ಟೆಡ್ ಬೈ ದ ಕ್ರಿಮಿನಲ್. ಈಗ ಆನ್ಸರ್ಸ್ ಏನೇನಾಗುತ್ತೆ? ವಾಸ್ ಅನೌನ್ಸ್ಡ್, was bought, then was started. 3 answers ಬರುತ್ತೆ. The bench dash occupied by 3 priests. The bench dash occupied by 3 priests. Gonzalo dash advise to sit on Lara's bench. Lara's bench. The piece dash make between them by a pinch of snuff. Pinch of snuff. ಸ್ಟೂಡೆಂಟ್ಸ್, ಈಗ 2 ನಿಮಿಷ ಟೈಮ್ ತಗೊಳ್ಳಿ. 2 ನಿಮಿಷ ಟೈಮ್ ತಗೊಂಡು ನೀವೇ ಮಾಡಿ ನೋಡೋಣ. 3 ಡ್ಯಾಶಸ್ ಅನ್ನ ನೀವೇ ಫಿಲ್ ಮಾಡಿ. 2 ನಿಮಿಷ ತಗೊಳ್ಳಿ. ದ ಬೆಂಚ್ ಸಿಂಗ್ಯುಲರ್ ಆಗುತ್ತೆ. ಸೊ ಏನು ತಗೊಳ್ತೀರಿ? ವಾಸ್. ದ ಬೆಂಚ್ ವಾಸ್. ಆಕ್ಯುಪೈ, ಆಕ್ಯುಪೈ ಇದಕ್ಕೆ V3 ತಗೋಬೇಕು. ಹ್ಯಾಕ್ ತಗೊಳ್ತೀರಿ? ಸೊ ಮೊದಲನೇ ಆನ್ಸರ್ ಬೆಂಚ್, ಇದು ವಾಸ್. ಆಕ್ಯುಪೈ OCCUPIED ಫಸ್ಟ್ ಆನ್ಸರ್. ವಾಸ್ ಆಕ್ಯುಪೈಡ್, ಈ ವೈ ಇದೆಯಲ್ಲ, ವೈ ತೆಗೆದ್ಬಿಟ್ಟು ಐ ಮಾಡಿಕೊಂಡು ಇಡಿ ಮಾಡ್ಕೋಬೇಕು. ವಾಸ್ ಆಕ್ಯುಪೈಡ್ ಆನ್ಸರ್. ದ ಬೆಂಚ್ ವಾಸ್ ಆಕ್ಯುಪೈಡ್. ನೆಕ್ಸ್ಟ್ ಗೊಂಜಾಲೋ. ಗೊಂಜಾಲೋ ಸಿಂಗ್ಯುಲರ್ ಆಗುತ್ತೆ. ಎರಡನೇ ವಾಸ್. ಗೊಂಜಾಲೋ ವಾಸ್. ನೆಕ್ಸ್ಟ್ ಅಡ್ವೈಸ್, ಇದಕ್ಕೆ ಡಿ ಸೇರಿಸ್ಬಿಟ್ರೆ V3 ಆಗುತ್ತೆ. ವಾಸ್ ಅಡ್ವೈಸ್ಡ್. ಗೊಂಜಾಲೋ ವಾಸ್ ಅಡ್ವೈಸ್ಡ್. ನೆಕ್ಸ್ಟ್ ದ ಪೀಸ್ ಸಿಂಗ್ಯುಲರ್ ಇದೆ, ವಾಸ್ ಬರ್ಕೊಳ್ಳಿ. ಮೇಕ್ ಅಂತ ಇದೆ, ಇದರ V3 ವಾಸ್ ಮೇಡ್. ಆನ್ಸರ್ ಏನು? ಥರ್ಡ್ ಆನ್ಸರ್ ವಾಸ್ ಮೇಡ್. ದ ಪೀಸ್ ವಾಸ್ ಮೇಡ್ ಬಿಟ್ವೀನ್ ದೆಮ್ ಬೈ ಎ ಪಿಂಚ್ ಆಫ್ ಸ್ನಫ್. ಸ್ಟೂಡೆಂಟ್ಸ್, ನಿಮಗೆ 1 ಮಾರ್ಕ್ ಕ್ವೆಶನ್ಸ್ ಹೆಲ್ಪ್ ಆಗಲಿ ಅಂತ ನಿಮ್ಗೆ ಅದೇ ಥರದ ಪ್ಯಾರಾಗ್ರಾಫ್ಸನ್ನು ಬರೀತಾ ಇದ್ದೇನೆ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಇದೆಯಲ್ಲ, ಹೂ ಆಕ್ಯುಪೈಡ್ ದ ಬೆಂಚ್ ಬಿಫೋರ್ ಗೊಂಜಾಲೋಸ್ ಅರೈವಲ್? ಆನ್ಸರ್ 3 priests. ನೆಕ್ಸ್ಟ್, ವಾಟ್ ಮೇಡ್ ಪೀಸ್ ಬಿಟ್ವೀನ್ ಲಾರಾ ಅಂಡ್ ಗೊಂಜಾಲೋ? ಆನ್ಸರ್
ಎ ಪಿಂಚ್ ಆಫ್ ಸ್ನಫ್. ಸೊ ಈ ರೀತಿ ಮಾಡಬೇಕು. ದ ಬೆಂಚ್ ವಾಸ್ ಆಕ್ಯುಪೈಡ್. ಗೊಂಜಾಲೋ ವಾಸ್ ಅಡ್ವೈಸ್ಡ್. ದ ಪೀಸ್ ವಾಸ್ ಮೇಡ್ ಬಿಟ್ವೀನ್ ದೆಮ್. ಈ ರೀತಿ. Madrid Park dash bracket visit. Madrid Park dash visit by Lara. She dash assist by Petra. A perusal dash carry by Lara. Madrid Park dash visit by Lara. She dash assist by Petra. A perusal dash carry by Lara. 1 ನಿಮಿಷ ಟೈಮ್ ತಗೊಳ್ಳಿ ಸ್ಟೂಡೆಂಟ್ಸ್, ಆನ್ಸರ್ ಮಾಡಿ. Over. Now students, what is the answer? First one, Madrid Park singular was visit ಇದೆ, ಇಡಿ ಸೇರ್ಕೊಂಡ್ರೆ V3 ಆಗುತ್ತೆ. Was visited. Madrid Park was visited. She singular ಆಗುತ್ತೆ, was ತಗೊಳ್ಳಿ. She was. assist ಅಂತ ಇದೆ, ಇಡಿ ಸೇರಿಸ್ಕೊಂಡ್ರೆ V3 ಆಗುತ್ತೆ. was assisted. She was assisted by Petra. A perusal singular ಆಗುತ್ತೆ, was ತಗೊಳ್ಳಿ. A perusal was. ಕ್ಯಾರಿಗೆ V3 ಮಾಡಬೇಕು. CARRY ತೆಗೆದುಬಿಡಬೇಕು, I ಹಾಕಿ ಆಮೇಲೆ ಇಡಿ ಹಾಕಿ. ವಾಸ್ ಕ್ಯಾರಿಡ್, ವೈ ಇದ್ರೆ ತೆಗೆದ್ಬಿಟ್ಟು I ಹಾಕಬೇಕು, ಇಡಿ ಸೇರಿಸ್ಕೋಬೇಕು. ವಾಸ್ ಕ್ಯಾರಿಡ್. Madrid Park was visited by Lara. She was assisted by Petra. A perusal was carried by Lara. ಇಷ್ಟು ಆನ್ಸರ್. ಈ ರೀತಿ. ನೆಕ್ಸ್ಟ್ ಇನ್ನೊಂದು ಮಾಡೋಣ. The old man dash appoint. The old man dash appoint by the owner. The income dash increased. He dash
story dash bracket tell by the old man. ನೋಡ್ಕೊಳ್ಳಿ. The old man dash appoint. Old man singular was ತಗೊಳ್ಳಿ. Old man was. Appoint. Appoint ಗೆ ed ಸೇರಿಸ್ಕೊಳ್ಳಿ. Appointed. The old man was appointed by the owner. The income singular. The income was increased. ಇದೆ ಡಿ ಸೇರಿಸ್ಕೊಂಡ್ಬಿಡಿ. Increased. A story singular ಇದೆ. A story was. Tell ಇದೆ. Tell ಗೆ V3. Tell told. A story was told by the old man. The old man was appointed by the owner. The income was increased. A story was told by the old man. ಈ ತರ. The ballads dash right by Tamanna. He dash like by many critics. Basavaya house. Basavaya house look dull because Tamanna's books were not there. ಇವಾಗ ಮಾಡಿ dash right dash like dash look. ಸ್ಟೂಡೆಂಟ್ಸ್ 1 ನಿಮಿಷ ಟೈಮ್ ತಗೊಳ್ಳಿ, ಮಾಡಿ. What is the answer? The ballads plural. Ballads ಇದೆಲ್ಲ plural word ತಗೊಳ್ಳಿ. ಇಲ್ಲಿ ತನಕ ನೀವು ಬರೀ was ತಗೋತಾ ಇದ್ರಿ, ಅಂದ್ರೆ ಸಿಂಗ್ಯುಲರೇ ಬರ್ತಾ ಇತ್ತು, was ತಗೋತಾ ಇದ್ರಿ. ಈಗ ballads plural ಆಗಿದೆ, word ತಗೊಳ್ಳಿ. The ballads were right ಇದೆ, ಇದನ್ನ V3 ಮಾಡಿ. Was written. The ballads were written by Tamanna. He singular ಇದೆ, was ತಗೊಳ್ಳಿ. He was like ಇದೆ, D ಸೇರಿಸಿದ್ರೆ V3 ಆಗುತ್ತೆ. He was liked by many critics. Basavaya house was. House singular ಇದೆ, was ಹಾಕೊಳ್ಳಿ. Was look ed ಸೇರಿಸ್ಕೊಳ್ಳಿ, V3 ಆಗುತ್ತೆ.
Basavaya house was looked dull because Tammana's books were not there. ಇಲ್ಲಿ ನಿಮಗೊಂದು ಕ್ವೆಶ್ಚನ್ ಬರುತ್ತೆ ಏನು why did Basavaya house look dull and empty? Answer because Tammana's books were not there. ಈ ರೀತಿ ಆನ್ಸರ್ ಮಾಡಬೇಕು. ಸೊ ಆನ್ಸರ್ಸ್ ಏನು were written, was liked, was looked. Next, bicycling dash encourage by Sheila Rani Chunkat. Sheila Rani Chunkat. She the banks dash order to give loans to buy cycles. Cycling song dash right by Muthu Bhaskaran. ಸ್ಟೂಡೆಂಟ್ಸ್ ಮಾಡಿ 1 ನಿಮಿಷ ಟೈಮ್ ತಗೊಳ್ಳಿ ಮಾಡಿ. ಆಯ್ತಾ? bicycling singular was encouraged. encourage ಈ ಇದೆಯಲ್ಲ ಡಿ ಸೇರಿಸ್ಕೊಂಡ್ಬಿಡಿ. encouraged bicycling was encouraged by Sheila Rani Chunkat. Who is Sheila Rani Chunkat? She is the DC, District Collector of Pudukottai. Next, the banks plural ಇದೆ, were ತಗೊಳ್ಳಿ. The banks were order ಇದೆ, V3 ತಗೋಬೇಕು, ED ಸೇರಿಸ್ಕೊಳ್ಳಿ. Was ordered. Next, to buy cycle. Cycling song singular ಇದೆ, was right ಇದೆ, V3 ತಗೊಳ್ಳಿ, was written. Cycling song was written by Muthu Bhaskaran. ಇಲ್ಲಿ ನಿಮಗೆ 1 mark questions ಬರುತ್ತೆ. Who was the district collector of Pudukottai? ಈ ಲೆಸನ್ ಯಾವುದು? Where there is a wheel. Answer Sheila Rani Chunkat. Who asked the banks to give loans to women to buy cycles? Answer Sheila Rani Chunkat. Who wrote the famous cycling song? Answer Muthu Bhaskaran. Answer. Bicycling was encouraged by Sheila Rani Chunkat.
The banks were ordered to give loans to buy cycles. Cycling song was written by Muthu Bhaskaran. ಸ್ಟೂಡೆಂಟ್ಸ್, ಇಷ್ಟು ನಿಮಗೆ ಒಂದೊಂದು ಪಾಠದಿಂದನೂ ಕೂಡ ಒಂದೊಂದು ತಗೊಂಡು ನಿಮಗೆ ಎಕ್ಸಾಂಪಲ್ ತೋರಿಸಿದ್ದೀವಿ. ನಿಮ್ಮ ಹತ್ರ ಕ್ವಶನ್ ಪೇಪರ್ಸ್ ಇದ್ದರೆ ಆ ಕ್ವಶನ್ ಪೇಪರಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ 26ನೇ ಕ್ವಶನ್ ಇರುತ್ತೆ. ನೀವು ಕ್ವಶನ್ ಪೇಪರಲ್ಲಿ ಸ್ವಲ್ಪ ಅಭ್ಯಾಸ ಮಾಡಿ ನೋಡಿ, ಬರುತ್ತೆ. ವಾಸ್ ಅಥವಾ ವರ್ ತಗೊಳ್ಳಿ, ಬ್ರಾಕೆಟಲ್ಲಿ ಏನಿದೆಯೋ ಅದರ V3 ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಇನ್ನೊಂದಿದೆ ಮೊನ್ನೆ ಕ್ವಶನ್ ಪೇಪರ್ದು, ಒನ್ಸ್ ಎ ಮರ್ಡರ್ ಡ್ಯಾಶ್ ಕಮಿಟ್ ಅಂತ ಇದೆ. ಮರ್ಡರ್ ವಾಸ್ ಕಮಿಟೆಡ್. ದ ಕಮಿಟಿ ಸಿಂಗ್ಯುಲರ್, ದ ಕಮಿಟಿ ವಾಸ್. ಬ್ರಾಕೆಟಲ್ಲಿ ಫೋರ್ಸ್ ಇದೆ, ಫೋರ್ಸ್ ಇ ಬರುತ್ತೆ, ಡಿ ಸೇರಿಸ್ಕೊಳ್ಳಿ, ವಾಸ್ ಫೋರ್ಸ್ಡ್. ನೆಕ್ಸ್ಟ್ ಫೈನಲಿ ದ ಪನಿಷ್ಮೆಂಟ್ ಅಂತ ಇದೆ. ಪನಿಷ್ಮೆಂಟ್ ಸಿಂಗ್ಯುಲರ್ ವಾಸ್, ಪನಿಷ್ಮೆಂಟ್ ವಾಸ್. ಬ್ರಾಕೆಟಲ್ಲಿ ಗಿವ್ ಇದೆ, ಗಿವ್ಗೆ V3 ಏನು, ವಾಸ್ ಗಿವನ್. ನೆಕ್ಸ್ಟ್ ಇಲ್ಲಿ ಇನ್ನೊಂದಿದೆ ರೂಫ್ ಅಂದರೆ ಯಾವ ಪಾಠ? ರೂಫಸ್ KK ವಾಟರ್ ಲೆಸನ್ ಇದೆಯಲ್ಲ ಅದು. ರೂಫ್ ಡ್ಯಾಶ್ ನೋ ಅಂತ ಇದೆ. ರೂಫ್ ಸಿಂಗ್ಯುಲರ್, ರೂಫ್ ವಾಸ್. ನೋ KNOW, ಎನ್ ಸೇರಿಸ್ಬಿಟ್ರೆ V3 ಆಗುತ್ತೆ, KNOWN. ರೂಫ್ ವಾಸ್ ನೋನ್ ಟು ಎವ್ರಿ ಒನ್ ಇನ್ ಮೋಫಿಯಾ. ದ ಕಂಪೈನರ್ ಆಫ್ POP ಪಾರ್ಟಿ ಮೆಟ್ ಹಿಮ್. ನೋ ವರ್ಡ್ಸ್ ಪ್ಲೂರಲ್ ಇದೆ, ನೋ ವರ್ಡ್ಸ್ ವರ್. ವೇಸ್ಟ್ ಅಂತ ಬ್ರಾಕೆಟಲ್ಲಿದೆ, ವೇಸ್ಟೆಡ್. ಇ ಇದೆ, ಡಿ ಸೇರಿಸ್ಕೋಬೇಕು. ವರ್ ವೇಸ್ಟೆಡ್ ಬಿಟ್ವೀನ್ ದೆಮ್. ರೂಫ್ ಸಿಂಗ್ಯುಲರ್ ಆಗುತ್ತೆ, ರೂಫ್ ವಾಸ್. ಬ್ರಾಕೆಟಲ್ಲಿ ಗಿವ್ ಇದೆ, ಗಿವನ್. ರೂಫ್ ವಾಸ್ ಗಿವನ್. 5 pounds to cast his vote for Madhuka. ನೆಕ್ಸ್ಟ್ ಇಲ್ಲೊಂದಿದೆ, ದ ಕ್ರಿಮಿನಲ್ ಡ್ಯಾಶ್ ಕೀಪ್ ಅಂತ ಇದೆ. ದ ಕ್ರಿಮಿನಲ್ ಸಿಂಗ್ಯುಲರ್, ದ ಕ್ರಿಮಿನಲ್ ವಾಸ್. ಕೀಪ್ ಇದೆ, ಕೆಪ್ಟ್ ಮಾಡಿ. ದ ಕ್ರಿಮಿನಲ್ ವಾಸ್ ಕೆಪ್ಟ್ ಇನ್ ಪ್ರಿಸನ್ ಆಫ್ಟರ್ ಲೈಫ್ ಇಂಪ್ರಿಸನ್ಮೆಂಟ್. was sentenced, he was sentenced, full stop. Food and cloth were brought to the punishment. ಸೊ ಇಷ್ಟು ಈ ಥರ ಮಾಡಬೇಕಾಗುತ್ತೆ. ಸೊ ಇದರ ಕ್ವೆಶನ್ ನಂಬರ್ ಎಷ್ಟು? 26 ಸ್ಟೂಡೆಂಟ್ಸ್. 26 ಇದು ಕ್ವೆಶನ್ ನಂಬರ್ 3 ಮಾರ್ಕ್ಸ್ಗೆ ಇರುತ್ತೆ. ಸೊ ಇದನ್ನು ಸ್ವಲ್ಪ ಸಿಂಪಲ್ಲಾಗಿ ತೊಗೊಂಡ್ಬಿಟ್ರೆ ಸಾಮಾನ್ಯ ED ಫಾರ್ಮುಲಾ ಹೆಚ್ಚು ಬರೋದ್ರಿಂದ ನೀವು ಸ್ವಲ್ಪ ಟ್ರಿಕ್ ಮಾಡಬೇಕು. ನಿಮಗೆ ಬೇರೆ ಏನು ಫ್ಲ್ಯಾಶ್ ಆಗ್ತಾ ಇಲ್ಲ ಅದು ಇದು ಅಂದಾಗ ಅಟ್ಲೀಸ್ಟ್ ಡಿ ಅಥವಾ ED ನಿಮ್ಮ ಹೆಲ್ಪಿಗೆ ಬರುತ್ತೆ. ವಾಸ್ ಬೇಕಾ ವರ್ ಬೇಕೋ ಸೇರಿಸ್ಬೇಕು, ಎರಡನ್ನೂ ಬರಿಬೇಕು ನೀವು. ಅಂದರೆ ವಾಸ್ ಬರೆದು V3 ಎರಡೂ ಬರಿಬೇಕು. ನಾನು ಬರೀ ವಾಸ್ ಬರೆದ್ಬಿಟ್ಟೆ ಮಾರ್ಕ್ಸ್ ಬರುತ್ತೆ ಅಂದರೆ ಹಾಗಾಗಲ್ಲ. ಬಿ ಫಾರಮ್ ಬರಿಬೇಕು, ಜೊತೆಗೆ V3ನೂ ಬರಿಬೇಕು. ಇವೆರಡು ಸೇರಿಸಿದ್ರೆ ಮಾತ್ರ ಮಾರ್ಕ್ಸ್ ಬರೋದು, ಅರ್ಧ ಮಾರ್ಕ್ಸು ಕೊಡಲ್ಲ ಇಲ್ಲಿ. ವಾಸ್ ಬರುತ್ತಾ? ಸರಿ, ವಾಸ್ ಚೂಸ್ ಮಾಡ್ಕೊಳ್ಳಿ. ಆಮೇಲೆ ಬ್ರಾಕೆಟಲ್ಲಿ ಏನಿದೆ ಅದರ V3. ಕಾಲ್ ಇದೆಯಾ, ED ಸೇರಿಸ್ಬಿಟ್ರೆ V3 ಆಗುತ್ತೆ, ವಾಸ್ ಕಾಲ್ಡ್. ಆಸ್ಕ್ ಇದೆಯಾ, ವಾಸ್ ಆಸ್ಕ್ಡ್, ED ಸೇರಿಸಿ ಆಸ್ಕ್ಡ್ ಆಗುತ್ತೆ. ಸೊ ನಿಮ್ಮ ಕೈಯಲ್ಲಿ ಎಷ್ಟೆಷ್ಟು ಕ್ವಶನ್ ಪೇಪರ್ಸ್ ಸಿಗುತ್ತೆ, ಯಾವುದಾದ್ರು ಮಾಡೆಲ್ ಕ್ವಶನ್ ಪೇಪರ್ಸ್ ಸಿಗುತ್ತೆ, ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 2 ಕ್ವಶನ್ ಪೇಪರ್ಸ್ ಇದೆ. ಇವನ್ನೆಲ್ಲ ಮಾಡಿ ಪ್ರಾಕ್ಟೀಸ್ ಮಾಡಿ. ಇವನ್ನ ಮಾಡಲಿಕ್ಕೆ ನಿಮಗೆ ಎರಡೇ ದಾರಿ. ಏನು, ಒಂದು ವಾಸ್ ಬೇಕಾ ವರ್ ಬೇಕಾ, ಸಿಂಗ್ಯುಲರ ಪ್ಲೂರಲ್ಲ ನೋಡ್ಕೊಳ್ಳಿ. ಬ್ರಾಕೆಟಲ್ಲಿ ಏನಿದೆಯೋ ಅದರ V3 ಅಂದ್ರೇನು, V1 V2 V3. V1ಅಲ್ಲಿ ಕೊಟ್ಟಿರ್ತಾರೆ, ನೀವು V3ಗೆ ಚೇಂಜ್ ಮಾಡಬೇಕು. ಸಿಂಪಲ್ ಇದು. ಸೊ ಇರೋ ಗ್ರಾಮರಲ್ಲಿ ಇದು ಈಸಿಯಾಗಿದೆ ಮಾಡಲಿಕ್ಕೆ. ಇಷ್ಟನ್ನು ಮಾಡಿ ನೀವು. ಸೊ ಯಾವ್ಯಾವ ಎಕ್ಸಾಂಪಲ್ ಸಿಗುತ್ತೋ ಎಲ್ಲ ಮಾಡಿ ನೋಡಿ. 3 ಮಾರ್ಕ್ಸ್ ತಗೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದೆ. 3ರಲ್ಲಿ ತೀರ 1 ತಪ್ಪಾದರೂ 2 ಮಾರ್ಕ್ಸ್ಗೆ ಕಮ್ಮಿ ಆಗಲ್ಲ. ನಿಮಗೆ ಪ್ರಯತ್ನ ಮಾಡ್ಬೋದು. ಮೆಥಡ್ ಗೊತ್ತಿದ್ರೆ ನೀವು ಮಾಡ್ತೀರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.